Hello students, welcome to today's class. In this class, I am going to continue the previous class from the question number 7. I have given question number 6 as an exercise for you. I think all of you have got the solution and the answers are already given to you in the last class only. So now I will move on to the question number 7. Look at the question number 7. The difference of squares of two numbers is 180. The difference of squares of two numbers is 180. The square of the smaller number is 8 times the larger number. The square of the smaller number is 8 times the larger number. Find the two numbers. ಸೊ ನೋಡಿ ಈ ಕ್ವಶನ್ ಸ್ವಲ್ಪ ನಿಮಗೆ ಪ್ರೊಸೀಜರ್ ಅಲ್ಲಿ ಸ್ವಲ್ಪ ನಿಮಗೆ ಲಿಟ್ಲ್ ಬಿಟ್ ಚೇಂಜಸ್ ಅಂತ ಅನ್ಸ್ಬಹುದು, ಬಟ್ ಏನ್ ಮ್ಯಾಕ್ಸಿಮಮ್ ಚೇಂಜಸ್ ಇಲ್ಲ. ಸೊ ಇಲ್ಲಿ ಫಸ್ಟ್ ಸೆಂಟೆನ್ಸ್ ನೋಡ್ಕೊಳ್ಳಿ, ದ ಡಿಫರೆನ್ಸ್ ಆಫ್ ಸ್ಕ್ವೇರ್ಸ್ ಆಫ್ ಟೂ ನಂಬರ್ಸ್ ಈಸ್ 180 ಅಂತ ಹೇಳಿದ್ದಾನೆ. ಅಂದ್ರೆ ಟೂ ನಂಬರ್ಸ್ ಇದೆ ಅಂತೆ, ಆ ಟೂ ನಂಬರ್ಸ್ ನ ಡಿಫರೆನ್ಸ್ 180 ಅಲ್ಲ, ಆ ಟೂ ನಂಬರ್ಸ್ ನ ಫಸ್ಟ್ ಸ್ಕ್ವೇರ್ ಮಾಡ್ಬೇಕು ನೀವು. ಸ್ಕ್ವೇರ್ ಮಾಡಿದ್ಮೇಲೆ ಅದರ ನಡುವಿನ ಡಿಫರೆನ್ಸ್ 180. ಫಸ್ಟ್ ಸೆಂಟೆನ್ಸ್. ಸೆಕೆಂಡ್ ಸೆಂಟೆನ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ, ಆ ಟೂ ನಂಬರ್ಸ್ ಏನೋ ಇದೆ ಅಲ್ವಾ, ಆ ಟೂ ನಂಬರ್ಸ್ ಅಲ್ಲಿ ಸ್ಮಾಲರ್ ನಂಬರ್ ನ ಸ್ಕ್ವೇರ್ ಮಾಡಬೇಕು. ದ ಸ್ಕ್ವೇರ್ ಆಫ್ ದಿ ಸ್ಮಾಲರ್ ನಂಬರ್ ನ ಸ್ಕ್ವೇರ್ ಮಾಡಿದ್ರೆ ಅದು ಯಾವ್ದಕ್ಕೆ ಈಕ್ವಲ್ ಆಗುತ್ತೆ ಅಂದ್ರೆ, ಲಾರ್ಜರ್ ನಂಬರ್ ನ 8 ಇಂದ ಮಲ್ಟಿಪ್ಲೈ ಮಾಡಬೇಕು. 8 ಟೈಮ್ಸ್ ದ ಲಾರ್ಜರ್ ನಂಬರ್ ಅಂದ್ರೆ ಲಾರ್ಜರ್ ನಂಬರ್ ನ 8 ಇಂದ ಮಲ್ಟಿಪ್ಲೈ ಮಾಡಬೇಕು. ಓಕೆ, ಅದಕ್ಕೆ ಈಕ್ವಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಿದ್ರೆ ಇನಿಷಿಯಲಿ ನೋಡಿ, ನಾನೀಗ ವೇರಿಯೇಬಲ್ ಈ ತರ ಅಸೈನ್ ಮಾಡ್ಕೊಳ್ತೀನಿ. ಓಕೆ, ಲೆಟ್ ದ ಲಾರ್ಜರ್ ನಂಬರ್ is equal to x ಅಂತ ತಗೊಂಡ್ಬಿಡ್ತೀನಿ. ಓಕೆ, ದ ಸ್ಮಾಲರ್ ನಂಬರ್ ಸೊ ನೋಡಿ, ಆಕ್ಚುಲಿ ನಾನು ಎಕ್ಸ್ ಅಲ್ಲಿ ಹೇಳ್ಕೋಬೇಕು, ಇನ್ ಟರ್ಮ್ಸ್ ಆಫ್ ಎಕ್ಸ್ ಅಲ್ಲೇ ಬರಿಬೇಕು ಲಾರ್ಜರ್ ನಂಬರ್ನು ಕೂಡ. ಬಟ್ ಇಲ್ಲಿ ಅಷ್ಟು ಡೈರೆಕ್ಟ್ ನಿಮಗೆ ಹಿಂಟ್ ಕೊಟ್ಟಿಲ್ಲ. ನಿಮಗೆ ಅರ್ಥ ಆಗ್ತಿದೆ ಅಲ್ವಾ? ಸ್ವಲ್ಪ ಇಲ್ಲಿ ಹಿಂಟ್ ಸ್ವಲ್ಪ ಇಂಡೈರೆಕ್ಟ್ ಆಗಿರೋದ್ರಿಂದ ಈ ಕನ್ವರ್ಷನ್ ನಿಮಗೆ ಸ್ವಲ್ಪ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬರುತ್ತೆ. ನೆನ್ಪಿಟ್ಕೊಳ್ಳಿ, ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ ಈ ಕನ್ವರ್ಷನ್ ನಿಮಗೆ ಡೆಫಿನೆಟ್ಲಿ ಸಿಗುತ್ತೆ. ವೈನ ನಾನು ಎಕ್ಸ್ ಒಳಗಡೆ ಬರ್ಕೊಳ್ತೀನಿ. ಈಗ ನೋಡಿ, ಸೊ ಏನ್ ಕೊಟ್ಟಿದ್ದಾನಲ್ವಾ ಅದನ್ನ ನಾನೀಗ ಮ್ಯಾಥಮ್ಯಾಟಿಕಲಿ ಬರ್ಕೊಳ್ಳೋಣ. ಏನ್ ಹೇಳಿದ್ದಾನೆ, ಗಿವನ್ ಡಿಫರೆನ್ಸ್ ಆಫ್ squares of two numbers is 180. ಓಕೆನಾ? ಈ ಟೂ ನಂಬರ್ಸ್ ಇಂದು ಸ್ಕ್ವೇರ್ ಮಾಡಿ ಡಿಫರೆನ್ಸ್ ತಗೊಂಡ್ರೆ ಅದು 180 ಬರುತ್ತೆ. ಈಗ ನೋಡಿ, ಫಸ್ಟ್ ನಂಬರ್ ಲಾರ್ಜರ್ ನಂಬರ್ ನ ಸ್ಕ್ವೇರ್ ಮಾಡಿದ್ರೆ ಎಕ್ಸ್ ಇದೆ, ಸ್ಕ್ವೇರ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸ್ಮಾಲರ್ ನಂಬರ್ ಈಸ್ ವೈ, ಸ್ಕ್ವೇರ್ ಆಫ್ ದಿಸ್ ಒನ್ ಅಂದ್ರೆ ವೈ ಸ್ಕ್ವೇರ್ ಆಗುತ್ತೆ. ಸೊ ಈಗ ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ ಅಂದ್ರೆ ಡಿಫರೆನ್ಸ್ ಹೇಳಿರೋದು, ಅಡಿಷನಲ್ ಡಿಫರೆನ್ಸ್ 180 ಬರುತ್ತೆ ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಮಾಡ್ಬೇಕು ನೀವು, ಅದು 180 ಆಗುತ್ತೆ. ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮಾಡಬಾರ್ದು. ಯಾಕೆ ಅಂದ್ರೆ ಇಲ್ಲಿ ಎಕ್ಸ್ ಲಾರ್ಜರ್ ವೈ ಸ್ಮಾಲರ್ ಆಗಿರೋದ್ರಿಂದ ಎಕ್ಸ್ ಸ್ಕ್ವೇರ್ ಬಿಗ್ಗರ್ ಆಗುತ್ತೆ ವೈ ಸ್ಕ್ವೇರ್ ಗಿಂತ. ನೀವು ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಮಾಡಿದ್ರೆ ನೆಗೆಟಿವ್ ಬರುತ್ತೆ, ಮೈನಸ್ 180 ಆಗ್ಬಿಡುತ್ತೆ. ಅರ್ಥ ಆಗ್ತಿದೆಯಾ? ಹಾಗಾಗಿ ಲಾರ್ಜರ್ ನಂಬರ್ ನ ಸ್ಕ್ವೇರ್ ಮೈನಸ್ ಸ್ಮಾಲರ್ ನಂಬರ್ ನ ಸ್ಕ್ವೇರ್ ಅಂತಾನೆ ಮಾಡ್ಬೇಕು ನೀವು. ಅರ್ಥ ಆಯ್ತಾ? ಸೊ ಹಾಗಾಗಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 180 ಅಂತ ಇದೆ. ಸೊ ದಿಸ್ ಈಸ್ ಈಕ್ವೇಶನ್ ನಂಬರ್ 1. ಓಕೆನಾ? ಸೊ ದೆನ್ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ನಮಗೆ, ಅದನ್ನು ಇದೇ ತರನೇ ಬರ್ಕೊಳ್ಳೋಣ. ಇನ್ ಟರ್ಮ್ಸ್ ಆಫ್ ವೈ ಅಲ್ಲಿ ಇರ್ಲಿ, ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನಾನು ಇದನ್ನ. ಇನ್ನೊಂದು ಸೆಕೆಂಡ್ ಸೆಂಟೆನ್ಸ್ ಇದೆಯಲ್ವಾ, ಅದನ್ನ ಕನ್ವರ್ಟ್ ಮಾಡೋಣ ಮ್ಯಾಥಮೆಟಿಕಲಿ. ಏನ್ ಹೇಳ್ತಿದ್ದೇನೆ ನೋಡಿ, ದ ಸ್ಕ್ವೇರ್ ಆಫ್ ದಿ ಸ್ಮಾಲರ್ ನಂಬರ್ is 8 times the larger number. 8 times the larger number. ನೋಡಿ,
ಸ್ಕ್ವೇರ್ ಆಫ್ ದಿ ಲಾರ್ಜರ್ ನಂಬರ್ ಅಂತ ಹೇಳಿಲ್ಲ, ಬರೀ ಲಾರ್ಜರ್ ನಂಬರ್. ಇಲ್ಲಿ ನೋಡಿ, ದ ಸ್ಕ್ವೇರ್ ಆಫ್ ದಿ ಸ್ಮಾಲರ್ ನಂಬರ್. ಸ್ಮಾಲರ್ ನಂಬರ್ ಯಾವುದು? ಸ್ಮಾಲರ್ ನಂಬರ್ y. ಇದರ ಸ್ಕ್ವೇರ್ ಅಂತ ಹೇಳ್ತಿದ್ದಾನಲ್ವಾ, ಸ್ಕ್ವೇರ್ ಆಫ್ ದಿ ಸ್ಮಾಲರ್ ನಂಬರ್ ಅಂದ್ರೆ y ಸ್ಕ್ವೇರ್ ಈಸ್ ಈಕ್ವಲ್ ಟು 8 ಟೈಮ್ಸ್ ದಿ ಲಾರ್ಜರ್ ನಂಬರ್. ಓಕೆ, ಲಾರ್ಜರ್ ನಂಬರ್ ಯಾವುದು? x. ಇದರ 8 ಟೈಮ್ಸ್ ಅಂದ್ರೆ 8x ಆಗುತ್ತಲ್ವಾ, ಈಸ್ ಈಕ್ವಲ್ ಟು 8x. ಇಷ್ಟೇ, ಮತ್ತೆ x ನ ಸ್ಕ್ವೇರ್ ಮಾಡೋಗಿಲ್ಲ, ಅವನು 8 ಟೈಮ್ಸ್ ದ ಸ್ಕ್ವೇರ್ ಆಫ್ ದಿ ಲಾರ್ಜರ್ ನಂಬರ್ ಅಂತ ಹೇಳಿಲ್ಲ, 8 ಟೈಮ್ಸ್ ದಿ ಲಾರ್ಜರ್ ನಂಬರ್ ಅಷ್ಟೇ. ಸ್ಕ್ವೇರ್ ಆಫ್ ದಿ ಲಾರ್ಜರ್ ನಂಬರ್ ಹೇಳಿದ್ರೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಬರೋದು. ಸ್ಕ್ವೇರ್ ಆಫ್ ದಿ ಲಾರ್ಜರ್ ನಂಬರ್ ಹೇಳಿಲ್ಲ, ಬರೀ ಲಾರ್ಜರ್ ನಂಬರ್. 8 ಟೈಮ್ಸ್ ದ ಲಾರ್ಜರ್ ನಂಬರ್, ಹಾಗಾಗಿ 8x ಅಂತ ಆಗುತ್ತೆ. ಸೊ ಈಗ ಇದನ್ನ 2 ಅಂತ ಪುಟ್ ಮಾಡಿ. ಓಕೆ, ಸೊ ಈಗ 1 and 2 ಅಬ್ಸರ್ವ್ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಬರ್ಬೋದು. ಈಗ ಇದನ್ನ ಎರಡು ಇಕ್ವೇಶನ್ಸ್ ನೀವು ಏನ್ ಮಾಡ್ಬೋದು ಅಂದ್ರೆ ಯೂಸ್ ಮಾಡ್ಕೊಂಡು ನೀವು ಅಲ್ಲಿ ಕಂಪ್ಲೀಟ್ ಆಗಿ x ಗೆ ಕನ್ವರ್ಟ್ ಮಾಡ್ಬೋದು. ಈ y ಅನ್ನೋ ಒಂದು ಟರ್ಮ್ ನ ರಿಮೂವ್ ಮಾಡ್ಬೋದು. ಏನಿಲ್ಲ, ಸಿಂಪ್ಲಿ ಸಬ್ಸ್ಟಿಟ್ಯೂಷನ್. ಇಷ್ಟು ನೋಡಿ, 2 ನ 1 ಅಲ್ಲಿ ಪುಟ್ ಮಾಡಿ. 2 ನ 1 ಅಲ್ಲಿ ಪುಟ್ ಮಾಡೋದಂದ್ರೆ y ಸ್ಕ್ವೇರ್ ಎಲ್ಲಿದೆಯೋ ಅಲ್ಲಿ 8x ಅಂತ ಬರ್ಕೋಬಹುದು ನೀವು, ಹೌದಲ್ವಾ? ಅಕಾರ್ಡಿಂಗ್ ಟು ಇಕ್ವೇಶನ್ 2, y ಸ್ಕ್ವೇರ್ ಇರುವಂತ ಪ್ಲೇಸ್ ಅಲ್ಲಿ 8x ಅಂತ ತಗೋಬಹುದು ನೀವು. ಸೊ ಇಲ್ಲಿ y ಸ್ಕ್ವೇರ್ ಇದೆ ಅಲ್ವಾ, ಈ y ಸ್ಕ್ವೇರ್ ಇರುವಂತ ಪ್ಲೇಸ್ ಗೆ ನಾನು 8x ಅಂತ ಪುಟ್ ಮಾಡ್ಬಿಡ್ತೀನಿ. ಸೊ ಆಗ x ಸ್ಕ್ವೇರ್ ಮೈನಸ್ 8x ಇಸ್ ಈಕ್ವಲ್ ಟು 180 ಆಗುತ್ತಲ್ವಾ. ಸೊ ಆಗ ನಿಮಗೆ y ಅನ್ನೋದು ಡಿಸಪಿಯರ್ ಆಗುತ್ತೆ, ಕಂಪ್ಲೀಟ್ x ಅಲ್ಲಿ ನಿಮಗೆ ಇಕ್ವೇಶನ್ ಸಿಗುತ್ತೆ. ಕ್ಲಿಯರ್ ಆಯ್ತಲ್ವಾ? ಇಷ್ಟೇ, ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಮುಗಿತಿದ್ದು. ಸೊ ಇಷ್ಟೇ ಬರ್ದ್ಬಿಡಿ, ಪುಟ್ 2 in 1. ಓಕೆ, ಪುಟ್ 2 in 1. ಸೊ ಇದನ್ನ ಪುಟ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ. ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಇಸ್ ಮೈನಸ್ ಇನ್ಸ್ಟೆಡ್ ಆಫ್ y ಸ್ಕ್ವೇರ್ ರೈಟ್ ಆನ್ 8x. ಓಕೆ, 8x which is equal to 180. Okay, so then shift 180 towards the left side. It will become x square minus 8x minus 180 is equal to 0. Okay, so this is the required quadratic equation. So further ilinda you either factorization, completing the square, quadratic formula, you can use one method among the three. Okay, any one method among the three. I'm not going to solve this one because for the next problems I'm going to solve up to here. ನಾನು ಇಲ್ಲಿವರೆಗೂ ಸಾಲ್ವ್ ಮಾಡ್ತೇನೆ, ಮುಂದೆ ನೀವು ಟ್ರೈ ಮಾಡ್ತಾ ಹೋಗಿ, ನಿಮಗೂ ಪ್ರಾಕ್ಟೀಸ್ ಆಗುತ್ತೆ. ಸೊ ಸಪೋಸ್ ನಿಮಗೆ ಏನಾದ್ರೂ ಗೊತ್ತಾಗಿಲ್ಲ ಅಂದ್ರೆ ನನಗೆ ಕೇಳಿ. ಓಕೆ, ಸೊ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಯಾವ್ದಕ್ಕಾದ್ರೂ ಸೊಲ್ಯೂಷನ್ ಬಂದಿಲ್ಲ ಅಂದ್ರೆ ಅಗೇನ್ ನಾನು ಅದನ್ನ ಮತ್ತೆ ಫರ್ದರ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನೋಡಿ, ನಿಮಗೆ ಆನ್ಸರ್ ಏನ್ ಬರುತ್ತೆ ಅಂತ ಹೇಳ್ಬಿಡ್ತೀನಿ. ಓಕೆನಾ, ಅಂದ್ರೆ ರೂಟ್ಸ್ ಅಥವಾ ರೂಟ್ಸ್ ಏನ್ ಬರುತ್ತೆ ಎಕ್ಸ್ ಗೆ ಅಂತ. ಎಕ್ಸ್ ಇಸ್ ಈಕ್ವಲ್ ಟು ನಿಮಗೆ ಒಂದು ಇಲ್ಲಿ 18 ಅಂತ ಬರುತ್ತೆ, ಅಂಡ್ ಅನದರ್ ಒನ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 10 ಅಂತ ಬರುತ್ತೆ. ಒಂದು 18, ಇನ್ನೊಂದು 10. ಎರಡು ಕೇಸ್ಗೂ ನೀವೇನ್ ಮಾಡ್ಬೇಕಾಗುತ್ತೆ, ಡಿಸ್ಕಸ್ ಮಾಡ್ಬೇಕು. ಒಂದು, ಇಫ್ ಎಕ್ಸ್ ಇಸ್ ಈಕ್ವಲ್ ಟು 18, ಓಕೆ, ಸೊ ದೆನ್ ಅಲ್ಲಿ ನೀವು y ಏನಾಗುತ್ತೆ ಅಂತ ಕೂಡ ಹೇಳ್ಬೇಕಾಗುತ್ತೆ. ಯಾಕೆ ಹೇಳಿ, ನನಗೆ ಬೇಕಾಗಿರೋದು ಲಾರ್ಜರ್ ಮತ್ತೆ ಸ್ಮಾಲರ್ ನಂಬರ್. ಇಲ್ಲಿ ನಮಗೆ ಈ ಈಕ್ವೇಶನ್ ಇಂದ ಸಾಲ್ವ್ ಮಾಡಿದ್ಮೇಲೆ ಎಕ್ಸ್ ವ್ಯಾಲ್ಯೂ ಬರುತ್ತಲ್ವಾ, ಈ ಎಕ್ಸ್ ಏನ್ ಹೇಳುತ್ತೆ ಅಂದ್ರೆ ಲಾರ್ಜರ್ ನಂಬರ್ ಹೇಳುತ್ತೆ. ಅಂದ್ರೆ ಲಾರ್ಜರ್ ನಂಬರ್ ಗೆ ನಿಮಗೆ ಎರಡು ಆನ್ಸರ್ ಬಂದಿದೆ, ಅರ್ಥ ಆಯ್ತಾ? ಲಾರ್ಜರ್ ನಂಬರ್ ಇಂದ ಇದೆರಡು, ಇದು ಲಾರ್ಜರ್ ಮತ್ತೆ ಇದು ಸ್ಮಾಲರ್ ಅಂತ ಅನ್ಕೋಬಿಡಿ. ಎರಡು ಎಕ್ಸ್ ತಾನೆ, ಎಕ್ಸ್ ಅಂದ್ರೆ ಲಾರ್ಜರ್ ನಂಬರ್. ಓಕೆ, ಇದು ಕೂಡ ಲಾರ್ಜರ್ ನಂಬರ್ ಗೆ ಬಂದಿದೆ, ಇದು ಲಾರ್ಜರ್ ನಂಬರ್ ಗೆ ಬಂದಿದೆ. ನಿಮಗೆ ಎರಡು ಆನ್ಸರ್ಸ್ ಬಂದಿದೆ ಲಾರ್ಜರ್ ನಂಬರ್ ಗೆ. ಸೊ ಹಾಗಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು 18 ಲಾರ್ಜರ್ ನಂಬರ್ ಆದ್ರೆ ಸ್ಮಾಲರ್ ನಂಬರ್, ಆಗ y ಏನಾಗುತ್ತೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಇಲ್ಲಿ ಪುಟ್ ಮಾಡಿ. ಓಕೆ, ಸೊ 18 ಇಂಟು 8 ಆಗುತ್ತೆ ಇದು. ಓಕೆ, ಸೊ ದೆನ್ 144 ಆಗುತ್ತೆ, ಐ ಥಿಂಕ್ ನಿಮಗಿದು. ಓಕೆ, 144 ಆಗುತ್ತೆ. ಸೊ y ಸ್ಕ್ವೇರ್ ಇಸ್ ಈಕ್ವಲ್ ಟು 144 ಅಲ್ವಾ, y ಇಸ್ ಈಕ್ವಲ್ ಟು ಇಲ್ಲಿ ನಿಮಗೆ ಪ್ಲಸ್ ಆರ್ ಮೈನಸ್ 144 ಬರುತ್ತೆ, ಹೌದಲ್ವಾ? ಪ್ಲಸ್ ಆರ್ ಮೈನಸ್ 144. ಪ್ಲಸ್ ಆರ್ ಮೈನಸ್ 144 ಅಂತ ಅಂದ್ರೆ ಅದೇ ಯಾವ್ದರ ಸ್ಕ್ವೇರ್ ಆಗುತ್ತೆ, ಅದು 12 ನ ಸ್ಕ್ವೇರ್ ಆಗುತ್ತೆ. ಸೊ ಆಗ ನೀವು ಅಲ್ಲಿ ಏನ್ ಮಾಡಿ ಅಂತ ಅಂದ್ರೆ ಪ್ಲಸ್ ಆರ್ ಮೈನಸ್ 12 ಅಲ್ಲಿ, ಓಕೆ, ಪ್ಲಸ್ ಆರ್ ಮೈನಸ್ 12 ಬರುತ್ತಲ್ವಾ ನಿಮಗೆ ಆನ್ಸರು. ಅಂದ್ರೆ y ಇಸ್ ಈಕ್ವಲ್ ಟು ಪ್ಲಸ್ 12 ಅಂತ ಒಂದು, ಮೈನಸ್ 12 ಅಂತ ಬರುತ್ತೆ. ಓಕೆ, ಇದೇನಿದು ಸ್ಮಾಲರ್ ನಂಬರ್, ಹೌದಲ್ವಾ? ಸೊ ಹಾಗಾಗಿ ಇಲ್ಲಿ ನಿಮಗೆ ಅಗೇನ್ 2 ಪಾಸಿಬಿಲಿಟೀಸ್ ಬರ್ತಾ ಇದೆ. ಸೊ ಆಗ ನೀವು ಆನ್ಸರ್ ನ ಈ ತರ ಮಾಡ್ಕೋಬೇಕು. ಈಗ ಹೇಗೆ, ಎಕ್ಸ್ ಇಸ್ ಈಕ್ವಲ್ ಟು 18 ಆದ್ರೆ ಒಂದು ಪಾಸಿಬಲ್ y ವ್ಯಾಲ್ಯೂ 12, ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು 18 ಆದ್ರೆ ಇನ್ನೊಂದು ಪಾಸಿಬಲ್ ವ್ಯಾಲ್ಯೂ ಮೈನಸ್ 12. ಅರ್ಥ ಆಯ್ತಾ? ಸೊ ಹಾಗಾಗಿ therefore ಒಂದು ಕೇಸ್ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು 18, y ಇಸ್ ಈಕ್ವಲ್ ಟು 12, ಇದು ಒಂದು ಸೊಲ್ಯೂಷನ್. ಓಕೆನಾ? ಅಂಡ್ ದೆನ್ ಇನ್ನೊಂದು ಅದೇ ಎಕ್ಸ್ ಇಸ್ ಈಕ್ವಲ್ ಟು 18 ಗೆ y is equal to minus 12, ಇದು ಒಂದು ಸೊಲ್ಯೂಷನ್. ಇಲ್ಲೇ ನಿಮಗೆ ಎಷ್ಟು ಸಿಕ್ತೋ
ಎರಡು ಸೊಲ್ಯೂಷನ್ ಸಿಕ್ಕಿದೆ. ಓಕೆ, ಸೊ ಈಗ ನೆಕ್ಸ್ಟ್ ಏನ್ ಮಾಡಬೇಕು, ಎಕ್ಸ್ ಇಸ್ ಈಕ್ವಲ್ ಟು -10 ಇದೆಯಲ್ವಾ, ಸೊ ಇದಕ್ಕೆ ನೋಡ್ತಾ ಹೋಗ್ಬೇಕು ನೀವು. ಈಗ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು -10 ಆದ್ರೆ ವೈ ವ್ಯಾಲ್ಯೂ ಏನಾಗುತ್ತೆ ಅಂತ ಚೆಕ್ ಮಾಡೋಣ. ನಾನು ಇಕ್ವೇಶನ್ 2 ತಗೊಳ್ತಾ ಇದ್ದೇನೆ. ನೀವು ಬೇಕಾದ್ರೆ ಇಕ್ವೇಶನ್ 1 ಇಂದ ಕೂಡ ವೈ ವ್ಯಾಲ್ಯೂ ಏನಾಗುತ್ತೆ ಅಂತ ಚೆಕ್ ಮಾಡ್ಕೋಬಹುದು. ಎಕ್ಸ್ ನ ವ್ಯಾಲ್ಯೂನ ಇಲ್ಲಿ ಪುಟ್ ಮಾಡೋದ್ರಿಂದ ನಾನು ಇಕ್ವೇಶನ್ 2 ತಗೊಳ್ತೀನಿ, ಈಸಿ ಆಗುತ್ತೆ ಅಂತ. ಈಗ ನೋಡಿ, ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 8x ಅಲ್ವಾ, 8 ಇಂಟು ಎಕ್ಸ್ ಅಂದ್ರೆ -10 ಆಗುತ್ತೆ. ಸೊ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 10 ಇಂಟು -8 ಅಂದ್ರೆ -80 ಆಗುತ್ತೆ, ಹೌದಲ್ವಾ. ಸೊ ಈಗ ಇಲ್ಲಿ ನೋಡ್ಕೊಳ್ಳಿ, y ಅಂತ ಒಂದು ನಂಬರ್ ಇದೆ, ಅದನ್ನ ಸ್ಕ್ವೇರ್ ಮಾಡಿದ್ರೆ -80 ಬರ್ತಾ ಇದೆ. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಓಕೆ, ಸೊ ಡೆಫಿನೆಟ್ಲಿ ದಿಸ್ ಇಸ್ ನಾಟ್ ಪಾಸಿಬಲ್. ಈ ತರ ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಇಲ್ಲಿ y ಗೆ ಸೊಲ್ಯೂಷನ್ ಎಕ್ಸಿಸ್ಟ್ ಆಗೋದಿಲ್ಲ ಅಂತ ಹೇಳ್ತೀನಿ ನಾನು. ಯಾಕೆ ಅಂದ್ರೆ, ಈಗ ಒಂದು ನಂಬರ್ ಇದೆ, ಓಕೆ, ಅದು ಪಾಸಿಟಿವ್ ನೆಗೆಟಿವ್ ಫ್ರಾಕ್ಷನ್ ಏನಾದ್ರೂ ಆಗ್ಲಿ, ಅದನ್ನ ಸ್ಕ್ವೇರ್ ಮಾಡಿದ ತಕ್ಷಣ ನಿಮಗೆ ಬರೋ ಆನ್ಸರ್ ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು. ಓಕೆ, ಯಾವ ನಂಬರ್ನ ಸ್ಕ್ವೇರ್ ಮಾಡಿದ್ರೆ ನಿಮಗೆ ನೆಗೆಟಿವ್ ಬರುತ್ತೆ, ಆ ತರಹದ ನಂಬರ್ ಕೂಡ ಯಾವುದು ಇಲ್ಲ, ಹೌದಲ್ವಾ. ಯಾವ ನಂಬರ್ನ ಸ್ಕ್ವೇರ್ ಮಾಡಿದ್ರು ಕೂಡ ನಿಮಗೆ ಪಾಸಿಟಿವ್ ಬರುತ್ತೆ ಆನ್ಸರ್. ಬಟ್ ಇಲ್ಲೇನ್ ಹೇಳ್ತಿದೆ ಅಂದ್ರೆ, ಒಂದು ನಂಬರ್ ಇದೆ y ಅಂತ, ಅದನ್ನ ಸ್ಕ್ವೇರ್ ಮಾಡಿದ್ರೆ -80 ಬರ್ಬೇಕಂತೆ. ಯಾವ್ದಿದೆ? ಆ ತರ ಯಾವುದು ಇಲ್ಲ. ಓಕೆ, ಸೊ ದೇರ್ ಫೋರ್ ನೀವು ಆಗ ಬರಿಬೇಕು. ಸೊ ಹಿಯರ್ there exist no values of y such that y square is equal to -80. ಓಕೆನಾ, ಇಷ್ಟು ಬರ್ದ್ರೆ ಮುಗೀತು. ಈಗ ವೈ ಸ್ಕ್ವೇರ್ಗೆ ಅಂದ್ರೆ ವೈಗೆ ಏನು ಸೊಲ್ಯೂಷನ್ ಸಿಗ್ಲಿಲ್ಲ ಅಂದ್ರೆ -10 ಜೊತೆ ಯಾವುದು ಕಾಂಬಿನೇಷನ್ ಸಿಗೋದಿಲ್ಲ. ಹಾಗಾಗಿ ಇಲ್ಲಿ ನಮಗೆ ಯಾವುದೇ ತರ ಸೊಲ್ಯೂಷನ್ ಸಿಗೋದಿಲ್ಲ ಈ ಕೇಸಲ್ಲಿ. ಎಕ್ಸ್ ಇಸ್ ಈಕ್ವಲ್ ಟು -10 ಇದೆಯಲ್ವಾ, ಈ ಕೇಸಲ್ಲಿ ನಮಗೆ ಯಾವುದೇ ತರಹದ ಸೊಲ್ಯೂಷನ್ಸ್ ಸಿಗೋಲ್ಲ. ಎಕ್ಸ್ ಇಸ್ ಈಕ್ವಲ್ ಟು 18 ಇದೆಯಲ್ವಾ, ಈ ಕೇಸಲ್ಲಿ ಮಾತ್ರ ನಮಗೆ 2 ಸೊಲ್ಯೂಷನ್ಸ್ ಸಿಗ್ತಾ ಇದೆ. ಓಕೆ, ಇದನ್ನ ಮೆನ್ಷನ್ ಮಾಡಬೇಕು. ಇದು ಸೊಲ್ಯೂಷನ್ ಯಾಕೆ ಸಿಗಲ್ಲ ಅಂತಾನು ಕೂಡ ಹೇಳ್ಬೇಕಾಗುತ್ತೆ. ಹಾಗಾದ್ರೆ 2 ಪಾಸಿಬಲ್ ಸೊಲ್ಯೂಷನ್ಸ್ ನಮಗೆ ಸಿಕ್ಕಿದ್ದು, ಒಂದು 1812, ಇನ್ನೊಂದು 18-12. ಈ ಕೇಸಲ್ಲಿ ಸೊಲ್ಯೂಷನ್ ಯಾವುದು ಎಕ್ಸಿಸ್ಟ್ ಆಗಿಲ್ಲ. ಓಕೆ, ಸೊ ಈ ಕನ್ಕ್ಲೂಷನ್ ಅನ್ನ ನೀವು ಕೊನೆಗೆ ಕೊಟ್ರೆ ಸಾಕು. ಕ್ವಶನ್ ನಂಬರ್ 8 ನೋಡ್ತಾ ಹೋಗಿ ನೆಕ್ಸ್ಟ್. ಸೊ ಕ್ವಶನ್ ನಂಬರ್ 8 ಮತ್ತೆ 10 ಇದೆರಡು ಕೂಡ ಟ್ರೈನ್ ಗೆ ರಿಲೇಟೆಡ್ ಆಗಿರೋ ಪ್ರಾಬ್ಲಮ್ಸ್. ಇದೆರಡನ್ನು ನಾನು ಕಂಟಿನ್ಯೂಸ್ ಸಾಲ್ವ್ ಮಾಡ್ತೇನೆ. 8 ಮತ್ತೆ 10. ಓಕೆ, 8 ಆಫ್ಟರ್ 10 ಹೋಗ್ತೀನಿ ನಾನು, ಆಮೇಲೆ 9 ಗೆ ಬರ್ತೀನಿ. ಸೊ ನೋಡ್ತಾ ಹೋಗಿ ಕ್ವಶನ್ ನಂಬರ್ 8 ನ. ಸೊ ಈ ಕ್ವಶನ್ ನಂಬರ್ 8 ಈ ಟೈಪ್ ಪ್ರಾಬ್ಲಮ್ ನಾವು ಆಲ್ರೆಡಿ ಲಾಸ್ಟ್ ಒಂದು ಎಕ್ಸರ್ಸೈಸ್ ಅಲ್ಲಿ ನಾವು ಸಾಲ್ವ್ ಮಾಡಿದ್ವಿ, ನಿಮಗೆ ಐಡಿಯಾ ಇದೆ. ಓಕೆನಾ, ಸೊ ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಫರ್ದರ್, ಅಂದ್ರೆ ಜಸ್ಟ್ ಇನ್ ಡೀಟೇಲ್ ಹೇಳೋದಿಲ್ಲ. ಲಾಸ್ಟ್ ಹೇಳಿದಲ್ವಾ ಆ ಐಡಿಯಾ ಮೇಲೆ, ಸೊ ನನಗೆ ಕಂಪ್ಲೀಟ್ ಹಿಂಟ್ ಕೊಟ್ಬಿಡ್ತೀನಿ ಇಲ್ಲಿ. A train travels 360 km at a uniform speed. If the speed had been 5 km per hour more, then it would have taken 1 hour less for the same journey. Find the speed of the train. Okay, initially ನಾನೀಗ ಸ್ಪೀಡ್ ಗೆ ಒಂದು ವೇರಿಯಬಲ್ ನ ಅಸೈನ್ ಮಾಡ್ಕೊಳ್ತೀನಿ. Let the speed of the train is equal to x kilometer per hour. ಸೊ ಟ್ರೈನ್ ನ ಸ್ಪೀಡು x ಕಿಲೋಮೀಟರ್ ಪರ್ ಅವರ್ ಇದೆ ಅಂತ ತಗೊಳ್ತಾ ಇದ್ದೀನಿ. ಈಗ ನೋಡಿ, ಅದೇ ಟ್ರೈನ್ ಒಂದೇ ಇದು, ಅದ್ರದ್ದು ಸ್ಪೀಡ್ x ಕಿಲೋಮೀಟರ್ ಪರ್ ಅವರ್ ಇದೆ. ಅದು ಟ್ರಾವೆಲ್ ಮಾಡ್ತಾ ಇರುವಂತ ಡಿಸ್ಟೆನ್ಸ್ ಎಷ್ಟಿದೆ ಫಸ್ಟೇ ಕೊಟ್ಬಿಟ್ಟಿದ್ದಾನೆ. ಎ ಟ್ರೈನ್ ಟ್ರಾವೆಲ್ಸ್ 360 ಕಿಲೋಮೀಟರ್ ಅಟ್ ಎ ಯೂನಿಫಾರ್ಮ್ ಸ್ಪೀಡ್. ಇದೇನೆ ಯೂನಿಫಾರ್ಮ್ ಸ್ಪೀಡ್ ಇದೆಯಲ್ವಾ, ದ ಸ್ಪೀಡ್ ಆಫ್ ದಿ ಟ್ರೈನ್ ಏನ್ ತಗೊಂಡಿದ್ದೇನಲ್ವಾ ಇದೇನೆ. ಬೇಕಾದ್ರೆ ನೀವು ಲೆಟ್ ದ ಯೂನಿಫಾರ್ಮ್ ಸ್ಪೀಡ್ ಆಫ್ ದಿ ಟ್ರೈನ್ ಅಂತ ಬೇಕಾದ್ರೆ ತಗೊಳ್ಳಿ. ಓಕೆ, ಆ ತರನು ಬರ್ಕೋಬಹುದು, ಇಲ್ಲ ಜಸ್ಟ್ ಸ್ಪೀಡ್ ಅಂತಾನೆ ಬರ್ಕೊಡಿ. ಈಗ ನೋಡಿ, ಇದು ಸೊ ಫಿಗರ್ ತಗೊಂಡ್ರೆ ಕರೆಕ್ಟ್ ಆಗಿ ನಿಮಗೆ ಅನಲೈಸ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಓಕೆ, ಇಲ್ಲಿಂದ ಇಲ್ಲಿಗೆ ರೀಚ್ ಆಗ್ತಿದೆ. ಸೊ ಈ ಡಿಸ್ಟೆನ್ಸ್ ಇದೆಯಲ್ವಾ, ಇದು D360 ಕಿಲೋಮೀಟರ್ ಇದೆ ಡಿಸ್ಟೆನ್ಸ್, ಹೌದಲ್ವಾ. ಸೊ ಸ್ಪೀಡ್ ಏನಿದೆ ಟ್ರೈನ್ ಇಂದು x ಕಿಲೋಮೀಟರ್ ಪರ್ ಅವರ್ ಇದೆ, ಹೌದಾ. ಸೊ ಡಿಸ್ಟೆನ್ಸ್ 360 ಕಿಲೋಮೀಟರ್ ಇದೆ. ಸೊ ಈ ಡಿಸ್ಟೆನ್ಸ್ 360 ಕಿಲೋಮೀಟರ್ ನ ಈ ಸ್ಪೀಡ್ ಅಲ್ಲಿ ಕವರ್ ಮಾಡ್ಲಿಕ್ಕೆ, ಓಕೆ, ಇಲ್ಲಿಂದ ಇಲ್ಲಿಗೆ ರೀಚ್ ಆಗೋ ತನಕ ಸ್ಪೀಡ್ ವೇರಿ ಆಗೋದಿಲ್ಲ, ಇದೇ ಸ್ಪೀಡ್ ಅಲ್ಲೇ ಮೂವ್ ಆಗುತ್ತದೆ. ಅರ್ಥ ಆಗ್ತಿದೆ ಅಲ್ವಾ, ಲಾಸ್ಟ್ ಹೇಳಿದ್ನಲ್ವಾ, ಸೇಮ್ ಅದೇ ತರ.
ಸೊ ಈಗ ಹಾಗಿದ್ರೆ 360 ಕಿಲೋಮೀಟರ್ನ ಈ ಸ್ಪೀಡ್ ಅಲ್ಲಿ ಟ್ರಾವೆಲ್ ಮಾಡ್ಲಿಕ್ಕೆ, ಅಂದ್ರೆ ಈ ಡಿಸ್ಟೆನ್ಸ್ ನ ಕವರ್ ಮಾಡ್ಲಿಕ್ಕೆ ಟೈಮ್ ಎಷ್ಟು ತಗೊಳುತ್ತೆ ಅನ್ನೋದನ್ನ ನಾವು ಅಲ್ಲಿ ಏನು ಕ್ಲಿಯರ್ ಕಟ್ ಆಗಿ ಕೊಟ್ಟಿಲ್ಲ, ನಿಮಗೆ ಕ್ಲಿಯರ್ ಆಗಿ ಹೇಳಿಲ್ಲ, ಎಲ್ಲೂ ಮೆನ್ಷನ್ ಮಾಡಿಲ್ಲ. ಸೊ ನಾನೇನ್ ಅನ್ಕೊಳ್ತೀನಿ, ಟೈಮ್ T1 ತಗೊಳ್ತೀನಿ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಇನ್ನೊಂದು ಸಿಚುಯೇಷನ್ ಹೇಳಿದಾನಲ್ವಾ, ಅಲ್ಲಿ ಸ್ಪೀಡ್ ವೇರಿಯೇಷನ್ ಮಾಡೋ ಸಿಚುಯೇಷನ್ ಹೇಳಿದಾನಲ್ವಾ, ಅದನ್ನ ನೋಡೋಣ. ಈಗ ಇಲ್ಲಿ ಏನ್ ಹೇಳಿದ್ದಾನೆ ಅಂತಂದ್ರೆ, ಇಫ್ ದ ಸ್ಪೀಡ್ ಹ್ಯಾಡ್ ಬೀನ್ 5 ಕಿಲೋಮೀಟರ್ ಪರ್ ಅವರ್ ಮೋರ್, ಅಂದ್ರೆ ನಾರ್ಮಲಿ ಅದು ಪ್ರತಿದಿನ ಈ ಸ್ಪೀಡ್ ಅಲ್ಲಿ ಹೋಗುತ್ತೆ, ಬಟ್ ಇವತ್ತದು ಸ್ಪೀಡ್ ನ ಇನ್ಕ್ರೀಸ್ ಮಾಡ್ಕೊಂಡಿದೆ. ಎಷ್ಟು ಅಂದ್ರೆ 5 ಕಿಲೋಮೀಟರ್ ಪರ್ ಅವರ್ ಜಾಸ್ತಿ ಮಾಡ್ಕೊಂಡಿದೆ, ಮೋರ್ ಅಂತ ಹೇಳ್ತಾನಲ್ವಾ, ಜಾಸ್ತಿ ಮಾಡ್ಕೊಂಡಿದೆ. ಸೊ ಹಾಗಾದ್ರೆ ಇವತ್ತು ಅದರ ಸ್ಪೀಡ್ ಎಷ್ಟಾಗುತ್ತೆ ಅಂದ್ರೆ, ನಾರ್ಮಲ್ ಎಷ್ಟಿತ್ತಲ್ವಾ ಅದಕ್ಕಿಂತ 5 ಜಾಸ್ತಿ, ಅಂದ್ರೆ x+5 ಕಿಲೋಮೀಟರ್ ಪರ್ ಅವರ್ ಅಂತ ಆಗುತ್ತೆ, ಹೌದಲ್ವಾ? ಅಂಡ್ ಸೊ ಟ್ರಾವೆಲ್ ಮಾಡಬೇಕಾಗಿರುವಂತ ಡಿಸ್ಟೆನ್ಸ್ ಏನಾದ್ರು ಚೇಂಜ್ ಆಗುತ್ತಾ? ಚೇಂಜ್ ಆಗೋದಿಲ್ಲ, ಇಲ್ಲಿಂದ ಇಲ್ಲಿಗೆನೆ ಹೋಗ್ತಿರೋದು. ಮತ್ತು ಹಾಗಾಗಿ ಡಿಸ್ಟೆನ್ಸ್ ಫಿಕ್ಸ್ ಇಲ್ಲೂ ಕೂಡ 360 ಕಿಲೋಮೀಟರ್. ಓಕೆ, ಸೊ ಈಗ ಇಲ್ಲಿ ಏನ್ ಹೇಳಿದಾನೆ ನೋಡ್ಕೊಳ್ಳಿ. Now then it would have taken 1 hour less for the same journey. ಈ ಅದೇ ಜರ್ನಿಗೆ ಅಂದ್ರೆ ಅದೇ ಡಿಸ್ಟೆನ್ಸ್ ನ ಕವರ್ ಮಾಡ್ಲಿಕ್ಕೆ 1 ಅವರ್ ಕಡಿಮೆ ತಗೊಳುತ್ತೆ ಅಂತ ಹೇಳ್ತಾ ಇದ್ದಾನೆ. ಸೊ ಬೇಕಾದ್ರೆ 1 ಅವರ್ ಲೆಸ್ ಅಂತ ಅಂದ್ರೆ, ಸೊ ಈ ಸ್ಪೀಡ್ ಅಲ್ಲಿ ಹೋಗ್ಬೇಕಾದ್ರೆ T1 ಆದ್ರೆ, ಸೊ ಈ ಸ್ಪೀಡ್ ಅಲ್ಲಿ ಹೋಗ್ಬೇಕಾದ್ರೆ 1 ಅವರ್ ಲೆಸ್ ಅಂದ್ರೆ T1 - 1 ಅಂತ ಬರ್ಕೋಬಹುದು ನೀವು ಇಲ್ಲಿ. ಸೊ ಆತರ ಬರ್ಕೊಂಡ್ರೆ ನಿಮಗೆ, ಸೊ ಇಲ್ಲಿ ಕನ್ವರ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ನೀವು ಮಿಸ್ಟೇಕ್ ಮಾಡ್ತೀರಾ ಅನ್ನೋದು ಸೊ ನನ್ನ ಗೆಸ್. ಅದಕ್ಕೋಸ್ಕರ ನಾನು ಅದನ್ನ ಅವಾಯ್ಡ್ ಮಾಡ್ಬಿಟ್ಟು ಇಲ್ಲಿ T2 ಅಂತ ಬರ್ಕೊಂಡ್ಬಿಡ್ತೀನಿ ನಾನು, ಗೊತ್ತಾಯ್ತಾ? ಈಗ ಇಲ್ಲಿ ಇದು ಏನಾಗಿದೆ, ಸ್ಪೀಡು ಜಾಸ್ತಿ ಆಗಿದೆ ಅಲ್ವಾ, ಸ್ಪೀಡ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಕಡಿಮೆ ಟೈಮ್ ತಗೊಳುತ್ತೆ. ಇನ್ವರ್ಸ್ಲಿ ಪ್ರಪೋರ್ಷನ್ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಹೇಳಿದ್ದೀನಿ ನಾನು ನಿಮಗೆ, ಸ್ಪೀಡ್ ಜಾಸ್ತಿ ಮಾಡ್ಕೊಂಡ್ರೆ ಬೇಗ ರೀಚ್ ಆಗ್ತೀವಿ, ಅಂದ್ರೆ ಕಡಿಮೆ ಟೈಮ್ ತಗೊಳ್ತೀವಿ. ಸ್ಪೀಡ್ ಕಡಿಮೆ ಇದೆ ಅಂದ್ರೆ ತುಂಬಾ ಟೈಮ್ ಬೇಕು ನಮಗೆ ಕವರ್ ಮಾಡ್ಲಿಕ್ಕೆ, ಹೌದಲ್ವಾ? ಬಹಳ ಟೈಮ್ ಬೇಕಾಗುತ್ತೆ. ಹಾಗಾದ್ರೆ T1 ಜಾಸ್ತಿ ಇದೆ, T2 ಕಡಿಮೆ ಇದೆ, ಹೌದಲ್ವಾ? ಈಗ ಇದೆರಡರ ನಡುವೆ ಡಿಫ್ರೆನ್ಸ್ ಅವನು ಹೇಳಿದಾನೆ, 1 ಅವರ್ ಲೆಸ್ ಅಂತ ಹೇಳ್ತಿದ್ದಾನಲ್ವಾ, ಅದು ಇವೆರಡರ ನಡುವೆ ಇರುವಂತ ಡಿಫ್ರೆನ್ಸ್ ಅದು 1 ಅವರ್ ಲೆಸ್ ಅಂತ ಹೇಳ್ತಿರೋದು. ಅಂದ್ರೆ T1 - T2 ನ T2 - T1 ಅನ್ನ 1 ಬರುತ್ತೆ. ಬಟ್ ಯಾವ್ದು ಅಂತ ನೀವು ಕರೆಕ್ಟ್ ನೋಡ್ಕೊಬೇಕು. ಜಾಸ್ತಿ ಇರೋದ್ರಲ್ಲಿ ಕಡಿಮೆನ ಕಳಿಬೇಕಲ್ವಾ? ಓಕೆ, ಹೈಯರ್ ವ್ಯಾಲ್ಯೂ ಅಲ್ಲಿ ಲೋಯರ್ ವ್ಯಾಲ್ಯೂನ ಸಬ್ಟ್ರಾಕ್ಟ್ ಮಾಡಬೇಕು. T1 ಮತ್ತೆ T2 ಅಲ್ಲಿ ಯಾವ್ದು ಗ್ರೇಟರ್? ಸ್ಪೀಡ್ ಎಲ್ಲಿ ಕಡಿಮೆ ಇದೆ ನೋಡ್ಕೊಳ್ಳಿ, ಅದೇ ಗ್ರೇಟರ್, T1. ಓಕೆನಾ? ಹಾಗಾದ್ರೆ T1 - T2 ಮಾಡ್ಕೋಬೇಕು ನೀವು. ಓಕೆ, T1 - T2 ಮಾಡ್ಕೊಂಡ್ರೆ ನಿಮಗೆ ಏನಾಗುತ್ತೆ, 1 ಬರುತ್ತೆ ಡಿಫ್ರೆನ್ಸ್. ಅದೇ T2 - T1 ಮಾಡ್ಕೊಳ್ತೀನಿ ಅಂದ್ರೆ ಮಾಡಿ, ಬಟ್ -1 ಅಂತ ಬರ್ಕೋಬೇಕಾಗುತ್ತೆ. T2 - T1 =-1 ಅಂತ ಬರ್ಕೋಬೇಕಾಗುತ್ತೆ. ಕ್ಲಿಯರ್ ಆಯ್ತಲ್ವಾ? ಸೊ ಈಗ ನೋಡ್ಕೊಳ್ಳಿ, ಈಗ ಇಲ್ಲಿ ಏನ್ ಮಾಡಿ ಅಂತಂದ್ರೆ, ನೀವು ಒಂದು ಸೆಂಟೆನ್ಸ್ ಏನಿದೆ ಅಲ್ವಾ, ಅದನ್ನ ಇಲ್ಲಿ ನಾವು ಸ್ಪೀಡ್ ನ ತಗೊಂಡಿದೀವಿ ಅಂಡ್ ಗಿವನ್ ಅಂತ ಬರ್ದ್ಬಿಟ್ಟು, ಗಿವನ್ ಡಿಸ್ಟೆನ್ಸ್ ಒಂದು ನೋಟ್ ಡೌನ್ ಮಾಡ್ಕೊಳ್ಳಿ ಇಲ್ಲಿ. ಓಕೆ, ಡಿಸ್ಟೆನ್ಸ್ ಟ್ರಾವೆಲ್ಡ್ is equal to 360 ಕಿಲೋಮೀಟರ್. ಓಕೆ, ಇದನ್ನು ನೋಟ್ ಆದ್ಮೇಲೆ ನೆಕ್ಸ್ಟ್ ಈಗ ಇದೊಂದು ಸೆಂಟೆನ್ಸ್ ಅನ್ನ ನೀವು ಎಂಟರ್ ಮಾಡಿ ಬೆಟರ್. ಅದು ಏನ್ ಹೇಳಿದಾನೆ ಅಂತಂದ್ರೆ, ಇಲ್ಲ ಈ ತರ ಬರ್ಕೊಂಡ್ಬಿಡಿ, ನಾನು ಹೇಳಿರೋ ತರ ಬರ್ಕೊಳ್ಳಿ. ಓಕೆ, ಟೈಮ್ ಟೇಕನ್ by the train to cover 360 kilometer with the speed x kilometer per hour. T1 ಹೇಳಿದ್ನಲ್ವಾ, ಟೈಮ್ಗೆ ಕನ್ವರ್ಟ್ ಮಾಡ್ಕೊಂಡಿರೋದು, ಅದು ನೆನ್ಪಿಟ್ಕೊಳ್ಳಿ ಅಂತ ಹೇಳಿದೆ. ಸ್ಪೀಡ್ ಫಾರ್ಮುಲಾ ಟೈಮ್ is equal to ಡಿಸ್ಟೆನ್ಸ್ ಬೈ ಸ್ಪೀಡ್ ಆಗುತ್ತೆ. ಓಕೆ, D/S ಸ್ಪೀಡ್ ಅಂತ. ಇದು ಬೇಕಾದ್ರೆ ನೀವು ಬರ್ಕೋಬಹುದು, ಇಲ್ಲ ಅವಾಯ್ಡ್ ಮಾಡಿ ಡೈರೆಕ್ಟ್ ಆಗಿ ಇದನ್ನು ಬರಿಬಹುದು. T1 is equal to 360 ಕಿಲೋಮೀಟರ್ ಡಿಸ್ಟೆನ್ಸ್, ಸ್ಪೀಡ್ x, ಹೌದಲ್ವಾ? ಅದೇ ತರನೇ ನೆಕ್ಸ್ಟ್ ಟೈಮ್ ಟೇಕನ್ by the train to cover ಸೇಮ್ ಡಿಸ್ಟೆನ್ಸ್ ಅಲ್ವಾ, 360 ಕಿಲೋಮೀಟರ್ ವಿತ್ ಸ್ಪೀಡ್. ಈಗ ಯಾವ ಸ್ಪೀಡ್ ಅಲ್ಲಿ ಹೋಗ್ತಿದೆ? ಜಾಸ್ತಿ ಮಾಡ್ಕೊಂಡಿದೆ, 5 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ನ ಇನ್ಕ್ರೀಸ್ ಮಾಡ್ಕೊಂಡಿದೆ. ಓಕೆ, ಸೊ ಈಗ ಟೈಮ್ ಅದು ತಗೊಳ್ತಾ ಇರೋದು T2. ಸೊ ಸೇಮ್ ಡಿಸ್ಟೆನ್ಸ್ 360, ಬಟ್ ಸ್ಪೀಡ್ ಜಾಸ್ತಿ ಆಗಿದೆ.
ಓಕೆ. ಸೊ ನೆಕ್ಸ್ಟ್ ನೀವು ಗಿವನ್ ಅಂತ ಬರೆದ್ಬಿಟ್ಟು ಅವನು ಹೇಳಿದ್ದಾನ ಟೈಮ್ ಡಿಫ್ರೆನ್ಸ್ ಹೇಳ್ಕೊಂಡಿದ್ದಾನಲ್ವಾ, ಸೆಂಟೆನ್ಸ್ ಏನ್ ಬೇಡ, ಡೈರೆಕ್ಟ್ ನೀವು ಮ್ಯಾಥಮೆಟಿಕಲ್ ಈಕ್ವೇಶನ್ ಬರ್ಬಿಡಿ. ಟೈಮ್ ಯಾವುದು ಗ್ರೇಟರ್ T1 ಮತ್ತೆ T2 ಅಲ್ಲಿ T1 ಗ್ರೇಟರ್. ಓಕೆ, T2 ಸ್ಮಾಲರ್ ಅಲ್ವಾ, ಹಾಗಾಗಿ T1 ಮೈನಸ್ T2 ಇಸ್ ಈಕ್ವಲ್ ಟು 1. ಅಲ್ಲಿ ಟೈಮ್ ಡಿಫರೆನ್ಸ್ 1 ಹೇಳಿದ್ದಾನೆ, 1 ಅವರ್ ಲೆಸ್ ಅಂತ ಹೇಳಿದ್ದಾನೆ. ಓಕೆ, ಕಡಿಮೆ ತಗೊಳುತ್ತೆ. 2 ಅವರ್ ಲೆಸ್ ಇಲ್ಲಿದ್ರೆ 2 ಆಗೋದು ಆ ಥರ. ಓಕೆ, ಸೊ T1 ಅಂದ್ರೆ ಏನೀಗ 360 ಡಿವೈಡೆಡ್ ಬೈ ಎಕ್ಸ್ ಅಂಡ್ ದೆನ್ ಮೈನಸ್ T2 ಅಂದ್ರೆ 360 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 5 ವಿಚ್ ಇಸ್ ಈಕ್ವಲ್ ಟು 1 ಅಂತ ಆಗುತ್ತೆ. ಓಕೆ, ಸೊ ಈಗ ನೀವೇನ್ ಮಾಡ್ಬೇಕು, ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಬೇಕಾಗುತ್ತೆ. ಸೊ ಒಂದು ಸ್ಟೆಪ್ ಇಲ್ಲೇ ತಗೊಳ್ತೀನಿ ನಾನು. ನೋಡಿ ಇಲ್ಲಿ x ಆಫ್ x ಪ್ಲಸ್ 5 LCM. ಓಕೆ, ಸೊ ದೆನ್ x ಕ್ಯಾನ್ಸಲ್ ಆಗುತ್ತೆ, 360 ಜೊತೆ ನೀವೇನ್ ಮಾಡ್ಕೊಳ್ಳಿ x ಪ್ಲಸ್ 5 ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ, ಮೈನಸ್ x ಪ್ಲಸ್ 5 ಕ್ಯಾನ್ಸಲ್ ಆಗುತ್ತೆ, x ಇಂಟು 360 ಅಂದ್ರೆ 360 x ಆಗುತ್ತೆ ವಿಚ್ ಇಸ್ ಈಕ್ವಲ್ ಟು 1 ಆಗುತ್ತೆ. ಓಕೆನಾ, ಸೊ ದೆನ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ ಇದನ್ನ. ಸೊ ಮಲ್ಟಿಪ್ಲೈ ಆದ್ರೆ ಅದು 360x ಆಗುತ್ತೆ, ಪ್ಲಸ್ 5 ಇಂದ ಮಲ್ಟಿಪ್ಲೈ ಮಾಡಿದ್ರೆ 5 0s 0, 5 6 30, 3 ಕ್ಯಾರಿ. ಓಕೆ, 5 3 15 ಪ್ಲಸ್ 3 18 ಆಗುತ್ತೆ. ಓಕೆನಾ, ದೆನ್ ಮೈನಸ್ 360 ಇದೆ ಅಂಡ್ ದೆನ್ ಡಿವೈಡೆಡ್ ಬೈ x ಆಫ್ x ಪ್ಲಸ್ 5 ವಿಚ್ ಇಸ್ ಈಕ್ವಲ್ ಟು 1. Okay, so numerator ಅಲ್ಲಿ 360x minus 360x will get cancelled, just remaining 1800 which is equal to, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ x ಆಫ್ x ಪ್ಲಸ್ 5 ಆಗುತ್ತೆ. ಸೊ ರೈಟ್ ಸೈಡ್ ಅಲ್ಲಿ ಅದನ್ನ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳಿ, x ಸ್ಕ್ವೇರ್ ಪ್ಲಸ್ 5x ಆಗುತ್ತೆ. 1800 ನ ರೈಟಿಗೆ ಶಿಫ್ಟ್ ಮಾಡಿ, x ಸ್ಕ್ವೇರ್ ಪ್ಲಸ್ 5x ಮೈನಸ್ 1800 ಆಯ್ತು. ರಿವರ್ಸ್ ಮಾಡಿ ಬರ್ಕೊಳ್ಳಿ ಒನ್ ಟೈಮು, x ಸ್ಕ್ವೇರ್ ಪ್ಲಸ್ 5x ಮೈನಸ್ 1800 ಇಸ್ ಈಕ್ವಲ್ ಟು 0. ಸೊ ಇದನ್ನ ನೀವು ಯಾವ್ದಾದ್ರು ಒಂದು ಮೆಥಡ್ ಇಂದ ನೀವು ಇದನ್ನ ಸಾಲ್ವ್ ಮಾಡಿದ್ರೆ ಸೊ ನಿಮಗೆ ಸ್ಪೀಡ್ ಆಫ್ ದಿ ಟ್ರೈನ್ ಸಿಗುತ್ತೆ. x ಇಸ್ ಈಕ್ವಲ್ ಟು, ಫೈನಲ್ ಆನ್ಸರ್ ಹೇಳ್ತಾ ಇದ್ದೀನಿ ನಾನು, 40 ಕಿಲೋಮೀಟರ್ ಪರ್ ಅವರ್. ಐ ಥಿಂಕ್ ಇನ್ನೊಂದು ರೂಟ್ ಸಿಗುತ್ತಲ್ವಾ, ಅದು ಐ ಥಿಂಕ್ ನೆಗೆಟಿವ್ ಆಗಿರುತ್ತೆ. ನಿಮಗೆ ನೆಗೆಟಿವ್ ನ ಅವಾಯ್ಡ್ ಮಾಡಿ, ಯಾಕೆಂದ್ರೆ ಸ್ಪೀಡ್ ನೆಗೆಟಿವ್ ಆಗೋದಿಲ್ಲ. ಅರ್ಥ ಆಗ್ತಿದೆಯಲ್ವಾ? ಸೊ ಹಾಗಾಗಿ ಸೊ ಒಂದು ಪಾಸಿಟಿವ್ ಬರುತ್ತಲ್ವಾ, ಅದನ್ನ ನೀವೇನ್ ಮಾಡಿ ಫೈನಲ್ ಆನ್ಸರ್ ಅಂತ ಟ್ರೀಟ್ ಮಾಡಿ, ನಿಮಗೆ ಆನ್ಸರ್ 40 ಕಿಲೋಮೀಟರ್ ಪರ್ ಅವರ್ ಅಂತ ಬರಬೇಕು. ಸೊ ಫ್ಯಾಕ್ಟರೈಸೇಷನ್ ಮಾಡಿ, ಇಲ್ಲಾಂದ್ರೆ ಕ್ವಾಡ್ರಾಟಿಕ್ ಫಾರ್ಮುಲಾನ ಯೂಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಈಗ 10th ಕ್ವಶನ್ಗೆ ಮೂವ್ ಆಗ್ತೀನಿ ನಾನು, ಯಾಕೆಂದ್ರೆ ಇದು ಕೂಡ ಟ್ರೈನ್ಗೆ ರಿಲೇಟೆಡ್ ಆಗಿರೋದ್ರಿಂದ ಈ ಕ್ವಶನ್ಗೆ ಮೂವ್ ಆಗ್ಬಿಡ್ತೀನಿ. ಸೊ ಇಲ್ಲಿ ನೋಡ್ಕೊಳ್ಳಿ ಸಿಚುಯೇಷನ್ ಹೇಗಿದೆ ಅಂತ. ಫಸ್ಟ್ ಕ್ವಶನ್ ನೋಡ್ತಾ ಹೋಗಿ ನೀವು. An express train takes 1 hour less than a passenger train to travel 132 km between Mysore and Bangalore. Okay, ನೆಕ್ಸ್ಟ್ ಅಲ್ಲಿ ಒಂದು ಬ್ರಾಕೆಟ್ ಅಲ್ಲಿ ಹೇಳಿದಾನಲ್ವಾ, ಏನ್ ಹೇಳಿದಾನೆ ಅಂದ್ರೆ, ಸೊ ಈಗ ಪ್ಯಾಸೆಂಜರ್ ಟ್ರೈನ್ ಅಂದ್ರೆ ಸೊ ಅಲ್ಲಲ್ಲಿ ಸುಮಾರು ಕಡೆ ಸ್ಟಾಪ್ಸ್ ಇರುತ್ತೆ, ಸ್ಟೇಷನ್ ಅಲ್ಲಿ ಸ್ಟಾಪ್ ಕೊಡುತ್ತಲ್ವಾ, ಆ ಸ್ಟಾಪ್ ಕೊಟ್ಟಾಗ ಅಲ್ಲೊಂದಷ್ಟು ಟೈಮ್ ಇರುತ್ತಲ್ವಾ, ಆ ಟೈಮ್ ನ ಅವರು ಕೌಂಟ್ ಮಾಡಿಲ್ಲ, ಅದನ್ನೆಲ್ಲ ಅವ್ರೇನು ಕನ್ಸಿಡರ್ ಮಾಡಿಲ್ಲ. ಓಕೆ, ಅದು ಬಿಟ್ಟು ಅದು ಮೂವ್ ಆಗ್ತಾ ಇರ್ಬೇಕಾದ್ರೆ ಮಾತ್ರ ಟೈಮ್ ನ ಕನ್ಸಿಡರ್ ಮಾಡಿದ್ದಾರೆ. ನೆಕ್ಸ್ಟ್ ಏನ್ ಹೇಳಿದಾರೆ ಅಂದ್ರೆ, ಇಫ್ ದ ಅವರೇಜ್ ಸ್ಪೀಡ್ ಆಫ್ ದಿ ಎಕ್ಸ್ಪ್ರೆಸ್ ಟ್ರೈನ್ ಈಸ್ 11 ಕಿಲೋಮೀಟರ್ ಪರ್ ಅವರ್ ಮೋರ್ ದ್ಯಾನ್ ದಟ್ ಆಫ್ ದಿ ಪ್ಯಾಸೆಂಜರ್ ಟ್ರೈನ್, ಫೈಂಡ್ ದ ಅವರೇಜ್ ಸ್ಪೀಡ್ ಆಫ್ ದಿ ಟೂ ಟ್ರೈನ್ಸ್ ಅಂತ ಹೇಳಿದ್ದಾನೆ. ಈಗ ನೋಡಿ, ಈ ಪ್ರಾಬ್ಲಮ್ ಮತ್ತೆ ಲಾಸ್ಟ್ ಏನಿದೆಯಲ್ವಾ ಆ ಪ್ರಾಬ್ಲಮ್ ಎರಡು ಆಲ್ಮೋಸ್ಟ್ ಅಲ್ಲಿ ಸಿಮಿಲರ್. ನಿಮಗೆ ಅಲ್ಲಿ ಏನಾಗಿತ್ತು ಅಂದ್ರೆ, ಅದೇ ಟ್ರೈನು ಒಂದೇ ಟ್ರೈನ್ ಇದ್ದಿತ್ತು. ಸೊ ಒಂದ್ಸಲ ಹೋಗ್ಬೇಕಾದ್ರೆ ಒಂದ್ ಸ್ಪೀಡು, ಮತ್ತೆ ಅದೇ ಟ್ರೈನು ಇನ್ನೊಂದ್ಸಲ ಹೋಗುತ್ತೆ ಅದೇ ರೂಟ್ ಅಲ್ಲಿ, ಅವಾಗ ಸ್ಪೀಡ್ ಚೇಂಜ್ ಮಾಡ್ಕೊಡುತ್ತೆ. ಬಟ್ ಅಲ್ಲಿ ಒಂದೇ ಟ್ರೈನು 2 ಸಲ ಮೂವ್ ಆಗಿತ್ತು, ಬಟ್ ಇಲ್ಲಿ ಆತರ ಅಲ್ಲ. ಸೊ ಎರಡು ಬೇರೆ ಬೇರೆ ಟ್ರೈನ್ ಇದೆ. ಈಗ ಅದು ಎರಡು ಒಟ್ಟಿಗೆ ಮೂವ್ ಆಗ್ತಿದೆ, ಅಥವಾ ಒಟ್ಟಿಗೆ ಮೂವ್ ಆಗಿದೆ, ಅಥವಾ ಒಂದಾದ್ಮೇಲೆ ಒಂದು ಹೇಗಾರ ಅನ್ಕೊಳ್ಳಿ. ಆ ಎರಡು ಟ್ರೈನು ಈಗ ಟ್ರಾವೆಲ್ ಮಾಡ್ತಿರೋದು ಡಿಸ್ಟೆನ್ಸ್ ಮತ್ತು ಸೇಮ್ ಆಯ್ತಿಲ್ವಿ, ಹೌದಲ್ವಾ? ಸೇಮ್ ರೂಟ್ ಅಲ್ಲಿ ಹೋಗ್ತಿದಾವೆ, ಸೇಮ್ ಡೆಸ್ಟಿನೇಷನ್, ಎಲ್ಲಿಂದ ಸ್ಟಾರ್ಟ್ ಆಯ್ತಲ್ವಾ ಸೇಮ್ ಡೆಸ್ಟಿನೇಷನ್ ಬೆಂಗಳೂರು. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಮೈಸೂರೇ, ಕವರ್ ಮಾಡ್ತಾ ಇರುವಂತ ಡಿಸ್ಟೆನ್ಸ್ ಅಲ್ಲಿ ಹೇಳಿದಾನಲ್ವಾ ಕ್ಲಿಯರ್ ಆಗಿ 132 ಕಿಲೋಮೀಟರ್. ಓಕೆ, ಸೊ ಅದಕ್ಕೆ ಈಗ ಮೈಸೂರು ಟು ಬೆಂಗಳೂರು, ಈಗ ಇಲ್ಲಿ 2 ಟ್ರ್ಯಾಕ್ ಇದೆ ಅಂತ ಅನ್ಕೊಂಡ್ಬಿಡಿ, ಇದೊಂದು ಟ್ರ್ಯಾಕ್. ಈಗ ಈ ಟ್ರ್ಯಾಕ್ ಅಲ್ಲಿ ನಿಮಗೆ ಪ್ಯಾಸೆಂಜರ್ ಟ್ರೈನ್ ಹೋಗುತ್ತೆ, ಅರ್ಥ ಆಗ್ತಿದೆಯಲ್ವಾ? ಬಿ ಅಂತ ಬರೆದ್ರೆ ಪ್ಯಾಸೆಂಜರ್ ಟ್ರೈನ್ ಇದು. ಓಕೆ, ಇದು ಪ್ಯಾಸೆಂಜರ್ ಟ್ರೈನ್ ಹೋಗುತ್ತೆ, ಅಂಡ್ ದೆನ್ ಇಲ್ಲಿ ಎಕ್ಸ್ಪ್ರೆಸ್ ಟ್ರೈನ್ ಹೋಗುತ್ತೆ ಅಂತ ಅನ್ಕೊಳ್ಳಿ ಈ ಟ್ರ್ಯಾಕ್ ಅಲ್ಲಿ.
ಅರ್ಥ ಆಗ್ತಿದೆಯಲ್ವಾ? ಎರಡು ಕವರ್ ಮಾಡ್ತಿರೋದು ಮೈಸೂರಿಂದ ಬೆಂಗಳೂರು, ಡಿಸ್ಟೆನ್ಸ್ ಸೇಮ್ ಅಲ್ವಾ, 132 ಕಿಲೋಮೀಟರ್ ಆಗುತ್ತೆ ಎರಡು ಟ್ರೈನಿಗೂ, ಡಿಸ್ಟೆನ್ಸ್ ಸೇಮ್ ಇದೆ. ಬಟ್ ಸ್ಪೀಡ್ ಅಲ್ಲಿ ವೇರಿಯೇಷನ್ ಇರುತ್ತಲ್ವಾ, ಆಬ್ವಿಯಸ್ಲಿ ಗೊತ್ತಿರುತ್ತೆ ನಿಮಗೆ. ಪ್ಯಾಸೆಂಜರ್ ಟ್ರೈನ್ ಅಂದ್ರೆ ಅದು ಸ್ಪೀಡ್ ಕಡಿಮೆ ಇರುತ್ತೆ, ಸ್ಟಾಪ್ಸ್ ಇರುತ್ತೆ ಜಾಸ್ತಿ. ಆ ಸ್ಟಾಪ್ಸ್ ಎಲ್ಲ ಅಲ್ಲಿ ಟೈಮ್ ಎಲ್ಲ ಕೌಂಟ್ ಮಾಡಿಲ್ಲ. ಇದಕ್ಕೂ ಅಲ್ಲಿ ಸ್ಟೇಷನ್ಸ್ ಅಲ್ಲಿ ಸ್ಟಾಪ್ ಆಗಿರ್ಬೋದು, ಅದು ಕೌಂಟ್ ಆಗಲ್ಲ. ಓಕೆನಾ? ಅದ್ ಬಿಟ್ಬಿಡಿ, ಸ್ಟಾಪ್ ಆಗಿ ಅಲ್ಲಿ ಟೈಮ್ ಒಂದಿಷ್ಟು ಕನ್ಸ್ಯೂಮ್ ಆಗಿರುತ್ತಲ್ವಾ, ಅದನ್ನೆಲ್ಲ ಕನ್ಸಿಡರ್ ಮಾಡಿಲ್ಲ. ಅದ್ ಬಿಟ್ಬಿಡಿ, ಎಷ್ಟಾದ್ರೂ ಸ್ಟಾಪ್ಸ್ ಇರ್ಲಿ, ಏನಾದ್ರೂ ಆಗಿರ್ಲಿ. ಓಕೆ, ಸೊ ಬಟ್ ಇಲ್ಲಿಂದ ಇಲ್ಲಿಗೆ ಯಾವ ಸ್ಪೀಡ್ ಅಲ್ಲಿ ಹೋಗುತ್ತೆ ಅನ್ನೋದು ಬೇಕು. ಪ್ಯಾಸೆಂಜರ್ ಟ್ರೈನ್ ಯೂಶಲಿ ಸ್ಪೀಡ್ ತುಂಬಾ ಕಡಿಮೆ ಇರುತ್ತೆ ಎಕ್ಸ್ಪ್ರೆಸ್ ಟ್ರೈನಿಗೆ ಕಂಪೇರ್ ಮಾಡಿದ್ರೆ, ಗೊತ್ತಲ್ವಾ? ಸೊ ಈಗ ನಿಮ್ಗೆ ಫಸ್ಟ್ ಸ್ಪೀಡ್ ನ ಡಿಫೈನ್ ಮಾಡ್ಕೋಬೇಕು ಎರಡಕ್ಕೂ, ಎಕ್ಸ್ಪ್ರೆಸ್ ಟ್ರೈನಿಗೆ ಪ್ಯಾಸೆಂಜರ್ ಟ್ರೈನಿಗೆ. ವೇರಿಯಬಲ್, ಸೇಮ್ ವೇರಿಯಬಲ್ ಅಲ್ಲೇ ಎರಡರದ್ದು ಸ್ಪೀಡ್ ನ ಡಿಫೈನ್ ಮಾಡ್ಕೋಬೇಕು. ಅದಕ್ಕೆ ನಿಮಗೆ ಒಂದು ಸೆಂಟೆನ್ಸ್ ಹೆಲ್ಪ್ ಮಾಡುತ್ತೆ. ಯಾವ ಸೆಂಟೆನ್ಸ್ ಹೆಲ್ಪ್ ಮಾಡುತ್ತೆ ಅಂದ್ರೆ ಸೆಕೆಂಡ್ ಸೆಂಟೆನ್ಸ್ ಯಾವುದು ಅದು ನೋಡ್ತಾ ಹೋಗಿ ಕ್ವಶನ್ ಅಲ್ಲಿ. ಇಫ್ ದ ಅವರೇಜ್ ಸ್ಪೀಡ್, ಇಲ್ಲಿ ಸ್ಪೀಡ್ ಅನ್ನ ಅವನು ಅವರೇಜ್ ಒಂದ್ ಕಡೆ ಯೂನಿಫಾರ್ಮ್ ಅಂತ ಹೇಳ್ತಾನೆ, ಒಂದ್ ಕಡೆ ಅವರೇಜ್ ಸ್ಪೀಡ್ ಅಂತ ಅನ್ಕೊಳ್ತಾನೆ. ಅವರೇಜ್ ಅಂತ ಬಂದ ತಕ್ಷಣ ನೀವು ಮತ್ತೆ ಇದು ಮೀನ್ ಇದೆ ರಿಲೇಟೆಡ್ ಟು ಅವರೇಜ್ ಅಂದ್ರೆ ಮೀನ್, ಅರ್ಥಮೆಟಿಕ್ ಮೀನ್, ಆತರ ಎಲ್ಲ ಏನು ತಲೆ ಕೆಡ್ಸ್ಕೋಬೇಡಿ. ನಾರ್ಮಲ್ ಸ್ಪೀಡ್ ಅಂತಾನೆ, ಅವರೇಜ್ ಸ್ಪೀಡ್ ಅಂದ್ರೆ ಸ್ಪೀಡ್ ಅಂತಾನೆ ತಗೊಂಡ್ಬಿಡಿ. ಸೊ ಬೇಕು ಅಂದ್ರೆ ಬೆಟರ್ ಬರ್ಕೊಂಡ್ಬಿಡಿ. ಓಕೆನಾ? ಅವರೇಜ್ ಸ್ಪೀಡ್. Okay, so let the average speed of the express train, let the speed of the passenger train, average speed of the passenger train ಏನಾಗುತ್ತೆ ಡಿಫೈನ್ ಮಾಡ್ಕೋಬೇಕು. ಅದಕ್ಕೆ ಹೆಲ್ಪ್ ಆಗುವಂತ ಸೆಂಟೆನ್ಸ್ ಇದು ನೋಡಿ. If the average speed of the express train is 11 kilometer per hour more than that of the passenger train. Passenger train ಗಿಂತ ಎಕ್ಸ್ಪ್ರೆಸ್ ಟ್ರೈನಿನ ಸ್ಪೀಡು ಎಷ್ಟು ಜಾಸ್ತಿ ಇದೆ ಅಂದ್ರೆ 11 ಕಿಲೋಮೀಟರ್ ಪರ್ ಅವರ್ ಜಾಸ್ತಿ ಇದೆ. ಅರ್ಥ ಆಯ್ತಲ್ವಾ? ಸೊ ಈಗ ನೀವು ಯಾವ ತರ ಬೇಕಾದ್ರೂ ತಗೋಬಹುದು. ಸೊ ನಾನು ಈ ತರ ತಗೊಂಡ್ಬಿಡ್ತೀನಿ, ಈಸಿ ಆಗುತ್ತೆ. ಈಗ ಅವರೇಜ್, ಲೆಟ್ ದ ಅವರೇಜ್ ಸ್ಪೀಡ್ ಆಫ್ ದಿ ಪ್ಯಾಸೆಂಜರ್ ಟ್ರೈನ್ ಇದೆಯಲ್ವಾ, ಇದನ್ನ ಆಕ್ಚುಲಿ ನಾನು ಫಸ್ಟ್ ಬರ್ಕೋಬೇಕಾಗಿತ್ತು. ನೀವು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಪ್ಯಾಸೆಂಜರ್ ಟ್ರೈನಿನ ಸ್ಪೀಡ್ ಅನ್ನ ಫಸ್ಟ್ ಬರ್ಕೊಂಡು ಆಮೇಲೆ ಎಕ್ಸ್ಪ್ರೆಸ್ ಟ್ರೈನ್ ಇಂದ ಕೆಳಗಡೆ ಬರ್ಕೊಳ್ಳಿ. ಸೊ ನಾನು ಪ್ಯಾಸೆಂಜರ್ ಟ್ರೈನಿನ ಸ್ಪೀಡ್ ಇದೆ ಅಲ್ವಾ, ಅದನ್ನ ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಂತ ತಗೊಳ್ತೀನಿ. ಪ್ಯಾಸೆಂಜರ್ ಟ್ರೈನಿನ ಅವರೇಜ್ ಸ್ಪೀಡ್ ಎಷ್ಟು? ಎಕ್ಸ್ ಕಿಲೋಮೀಟರ್ ಪರ್ ಅವರ್. ಹಾಗಾದ್ರೆ ಎಕ್ಸ್ಪ್ರೆಸ್ ಟ್ರೈನ್ ಇಂದ ಎಷ್ಟಾಗುತ್ತೆ ಅಂತ ಅಲ್ಲಿ ಹೇಳಿದ್ದಾರೆ. 11 ಕಿಲೋಮೀಟರ್ ಪರ್ ಅವರ್ ಮೋರ್ ದ್ಯಾನ್ ದಿ ಪ್ಯಾಸೆಂಜರ್ ಟ್ರೈನ್. ಪ್ಯಾಸೆಂಜರ್ ಟ್ರೈನಿನ ಸ್ಪೀಡ್ ಏನಿದೆಯಲ್ವಾ, ಅವರೇಜ್ ಸ್ಪೀಡು ಇದಕ್ಕಿಂತ 11 ಜಾಸ್ತಿ. 11 ಮೋರ್ ಅಂತ ಅಂದ್ರೆ ಇದಕ್ಕೆ 11 ಅನ್ನ ಆಡ್ ಮಾಡಿದ್ರೆ ನಿಮಗೆ ಎಕ್ಸ್ಪ್ರೆಸ್ ಟ್ರೈನಿನ ಅವರೇಜ್ ಸ್ಪೀಡ್ ಸಿಗುತ್ತೆ. ಅಂದ್ರೆ ಎಕ್ಸ್ ಪ್ಲಸ್ 11 ಕಿಲೋಮೀಟರ್ ಪರ್ ಅವರ್ ಅಂತ ಆಗುತ್ತೆ. ಓಕೆ, ಸೊ ಫಸ್ಟ್ ಇದನ್ನ ಬರ್ಕೊಳ್ಳಿ ನೀವು, ಆಮೇಲೆ ಎಕ್ಸ್ಪ್ರೆಸ್ ಟ್ರೈನ್ ಇಂದ ಬರ್ಕೊಳ್ಳಿ. ಸೊ ನಾನು ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾ ಇದ್ದೀನಿ. ಓಕೆ, ಸೊ ಈಗ ಸ್ಪೀಡ್ ಡಿಫೈನ್ ಆಯ್ತು ನಮಗೆ. ಹಾಗಾದ್ರೆ ಈಗ ಇಲ್ಲಿ ನಾನು ಬರ್ಕೊಳ್ತೀನಿ ಸ್ಪೀಡ್ ನ. ಪ್ಯಾಸೆಂಜರ್ ಟ್ರೈನ್ ಇಂದು ಎಕ್ಸ್ ಕಿಲೋಮೀಟರ್ ಪರ್ ಅವರ್. ಓಕೆ, ಅಂಡ್ ದೆನ್ ಇಲ್ಲಿ ಎಕ್ಸ್ಪ್ರೆಸ್ ಟ್ರೈನ್ ಇಂದು ಎಕ್ಸ್ ಪ್ಲಸ್ 11 ಕಿಲೋಮೀಟರ್ ಪರ್ ಅವರ್. ಹೌದಲ್ವಾ? ಸೊ ಈಗ ಈ ಪ್ಯಾಸೆಂಜರ್ ಟ್ರೈನ್ ತಗೊಂಡಿರೋ ಟೈಮ್ ನ T1 ಅಂತ ತಗೊಳ್ತೀನಿ, ಎಕ್ಸ್ಪ್ರೆಸ್ ಟ್ರೈನ್ ತಗೊಂಡಿರೋ ಟೈಮ್ ನ T2 ಅಂತ ತಗೊಳ್ತೀನಿ. ಇದೆರಡ ಟೈಮ್ ಡಿಫರೆನ್ಸ್ ಕೊಟ್ಟಿರ್ತಾನೆ. ಎಲ್ಲ ಪ್ರಾಬ್ಲಮ್ ಹಿಂಗೆ, ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಹಿಂಗೆ ಟೈಮ್ ಡಿಫರೆನ್ಸ್ ಕೊಡ್ತಾನೆ, ಎರಡರ ನಡುವೆ ಇರುವಂತ ಟೈಮ್ ಡಿಫರೆನ್ಸ್. ಸೊ ಈಗ ನೋಡ್ಕೊಳ್ಳಿ ಇಲ್ಲಿ, ಅಲ್ಲಿ ಈಗ ಫಸ್ಟ್ ಸೆಂಟೆನ್ಸ್ ಇತ್ತಲ್ಲ, ಅದಕ್ಕೆ ಬನ್ನಿ. ಈಗ ಅಲ್ಲಿ ನಿಮಗೆ ಟೈಮ್ ಡಿಫರೆನ್ಸ್ ಹೇಳಿದ್ದಾನೆ. ಅಲ್ಲಿ ಹೇಳಿದ್ದಾನೆ, ಸ್ಟಾರ್ಟಿಂಗ್ ಹೇಳಿದ್ದಾನೆ, ಎನ್ ಎಕ್ಸ್ಪ್ರೆಸ್ ಟ್ರೈನ್ ಟೇಕ್ಸ್ 1 hour ಲೆಸ್ ದ್ಯಾನ್ ಎ ಪ್ಯಾಸೆಂಜರ್ ಟ್ರೈನ್. ಅಂದ್ರೆ ಎಕ್ಸ್ಪ್ರೆಸ್ ಟ್ರೈನ್ ಇದೆಯಲ್ವಾ, ಅದು ಪ್ಯಾಸೆಂಜರ್ ಟ್ರೈನ್ ಗಿಂತ 1 hour ಕಡಿಮೆ ಟೈಮ್ ತಗೊಳುತ್ತೆ ಅಂತ ಹೇಳ್ತಿದ್ದಾನೆ. ಅಂದ್ರೆ ಇದೆರಡರ ನಡುವೆ ಇರುವಂತ ಟೈಮ್ ಡಿಫರೆನ್ಸ್ ಎಷ್ಟು? 1 ಅಂತ ಆಗುತ್ತೆ. ಹಾಗಾದ್ರೆ ಈಗ ಬಿಗ್ಗರ್ ಅಲ್ಲಿ ಸ್ಮಾಲರ್ ನ ಸಬ್ಟ್ರಾಕ್ಟ್ ಮಾಡ್ಬೇಕು. T1 ಮೈನಸ್ T2 ನ T2 ಮೈನಸ್ T1 ನೋಡ್ಕೋಬೇಕು ನೀವೀಗ. ಸೊ ಈಗ ನೋಡಿ, ಇದು ಯೂಶಲಿ ಗೊತ್ತಾಗುತ್ತಲ್ವಾ, ಯಾರು ಪ್ಯಾಸೆಂಜರ್ ಅಥವಾ ಎಕ್ಸ್ಪ್ರೆಸ್ ಟ್ರೈನ್ ಜಾಸ್ತಿ ತಗೊಳ್ಳೋದು ಟೈಮ್. ನಿಮಗೆ ಪ್ಯಾಸೆಂಜರ್ ಟ್ರೈನ್ ತಾನೇ ಜಾಸ್ತಿ ಟೈಮ್ ತಗೊಳ್ಳೋದು. ಹಾಗಾದ್ರೆ T1 ಜಾಸ್ತಿ ಇದೆ, T1 T2 ಕಡಿಮೆ ಇದೆ. ಇದು ಕಡಿಮೆ ಟೈಮ್ ತಗೊಳುತ್ತೆ, T2 ಕಡಿಮೆ ಇದೆ, T1 ಮೋರ್ ಇದೆ. ಹಾಗಾಗಿ T1 ಮೈನಸ್ T2 ಮಾಡ್ಕೋಬೇಕು. ಇಲ್ಲೂ ಕೂಡ ನೀವು T1 ಮೈನಸ್ T2 ಮಾಡ್ಕೊಂಡ್ರೆ ಡಿಫರೆನ್ಸ್ ಬರುತ್ತಲ್ವಾ, ಅದು ನಿಮಗೆ ಏನಾಗುತ್ತೆ? 1 ಬರುತ್ತೆ. T2 ಮೈನಸ್ T1 ಆದ್ರೆ -1 ಅಂತ ಮಾಡ್ಕೋಬೇಕಾಗುತ್ತೆ. ಕ್ಲಿಯರ್ ಆಯ್ತಲ್ವಾ? ಓಕೆ, ಸೊ ದೆನ್ ಇಷ್ಟೇ, ನೀವು ಡೈರೆಕ್ಟ್ ಆಗಿ ಗಿವನ್ ಅಂತ ಬರ್ಬಿಟ್ಟು, ಸೊ ಇಫ್ ಯು ವಾಂಟ್ ರೈಟ್ ಆನ್ ದ ಸೆಂಟೆನ್ಸ್, ಆ ಸೆಂಟೆನ್ಸ್ ಇದೆಯಲ್ವಾ, ಅದನ್ನ ನೀವು ಆಸ್ ಯೂಶುವಲ್ ನಾನು ಲಾಸ್ಟ್ ಹೇಳಿದ್ನಲ್ವಾ ಆ ತರ ಬರ್ಕೊಳ್ಳಿ. ಇಲ್ಲಾಂದ್ರೆ ನಾನು ಲಾಸ್ಟ್ ಪ್ರಾಬ್ಲಮ್ ಹೇಗೆ ಹೇಳಿದ್ನಲ್ವಾ ಅದೇ ತರ ತಗೋಬೇಕು ನೀವು. ಓಕೆ, ಸೊ ಗಿವನ್ ಬೇಡ, ಈ ತರ ಬರ್ಕೊಳ್ಳಿ. ಫಸ್ಟ್ ಟೈಮ್ ಟೇಕನ್
time taken by passenger train in ಬರ್ಕೊಳ್ಳೋಣ. Passenger train to cover 132 kilometer with average speed ಅನ್ನೋದೇ ಯೂಸ್ ಮಾಡಿ, ಯಾಕೆಂದ್ರೆ ಎಲ್ಲ ಕಡೆ ಹೇಳ್ಬಿಟ್ಟಿದ್ದಾನಲ್ವಾ, ಹಾಗಾಗಿ ಅವರೇಜ್ ಸ್ಪೀಡ್ x ಕಿಲೋಮೀಟರ್ ಪರ್ ಅವರ್. ಓಕೆನಾ? ಸೊ ಅದನ್ನ t1 ಅಂತ ತಗೊಳ್ತಾ ಇದ್ದೀನಿ. 132 divided by x. In the same sense, time taken by express train. Express train to cover 132 kilometer with average speed ಎಷ್ಟಿದು x plus 11 ಅಲ್ವಾ ಇದ್ರದ್ದು. ಓಕೆ, x plus 11 ಕಿಲೋಮೀಟರ್ ಪರ್ ಅವರ್. ಅದನ್ನ t2 ಅಂತ ತಗೊಳ್ತೀನಿ. 132 divided by x plus 11. ಓಕೆ, ಸೊ ನೆಕ್ಸ್ಟ್ ಈಗ ಬರ್ಕೋಬೇಕು ನೀವು ಗಿವನ್ ಅಂತ. t1 minus t2 is equal to 1. ಓಕೆ, ಸೊ ದೆನ್ t1 ಅಂದ್ರೆ 132 divided by x minus 132 divided by x plus 11 is equal to 1. ಓಕೆನಾ? ಸೊ ದೆನ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ LCM ತಗೊಳ್ಳಿ. x of x plus 11. ಓಕೆ, x of x plus 11, x ಕ್ಯಾನ್ಸಲ್ ಆಗುತ್ತೆ, ಡಿವೈಡ್ ಮಾಡಿದ್ರೆ x plus 11 ನ 132 ಗೆ ಮಲ್ಟಿಪ್ಲೈ ಮಾಡಿ. 132 of x plus 11 minus 132 of x ಅಂತ ಆಗುತ್ತೆ. ಸೊ ಇದು LCM ಆಪರೇಷನ್ ಗೊತ್ತಿದೆ ನಿಮಗೆ. 132x plus 11 ಇಂದ ಮಲ್ಟಿಪ್ಲೈ ಮಾಡಿ. 11 2s 22, 11 3s 33 plus 2 ಅಂದ್ರೆ 35, 3 carry, 11 1s 11 plus 3 means it will become 14, and then minus 132x divided by x of x plus 11. Okay, x of x plus 11 which is equal to 1. ಇಲ್ಲಿ 132x minus 132x will get cancelled. Numerator remaining 1452 which is equal to, ಇದನ್ನ ನೀವು 1 ಜೊತೆ ಮಲ್ಟಿಪ್ಲೈ ಮಾಡ್ತೀರಾ, ಕ್ರಾಸ್ ಮಲ್ಟಿಪ್ಲಿಕೇಶನ್. ಆಫ್ಟರ್ ದಟ್ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ x ಸ್ಕ್ವೇರ್ ಪ್ಲಸ್ 11x ಆಗುತ್ತೆ. ಇನ್ನೊಂದು ಸ್ಟೆಪ್ ಅಲ್ಲಿ ಇದನ್ನ ಶಿಫ್ಟ್ ಮಾಡ್ಕೊಳ್ಳಿ. 0 is equal to x ಸ್ಕ್ವೇರ್ ಪ್ಲಸ್ 11x ಮೈನಸ್ 1452 ಆಗುತ್ತೆ. ಓಕೆ, ಇದನ್ನ ರಿವರ್ಸ್ ಮಾಡ್ಕೊಳ್ತೀರಾ. ಸೊ ಆನ್ಸರ್ ನ ನಾನು ಕೊಡ್ತೀನಿ. ಸೊ ಅಂಡ್ ದೆನ್ ನೀವು ಇದನ್ನ ಫ್ಯಾಕ್ಟರೈಸ್ ಮಾಡಿ ಆರ್ ಎಲ್ಸ್ ಕ್ವಾಡ್ರಾಟಿಕ್ ಫಾರ್ಮುಲಾ ಯಾವ ತರ ಯೂಸ್ ಮಾಡಿ ಆನ್ಸರ್ ನ ನೋಟ್ ಡೌನ್ ಮಾಡ್ಕೊಳ್ಳಿ ಈ ಕ್ವಶನ್ ಗೆ. ಸೊ ಆನ್ಸರ್ಸ್ ನೋಡಿ, ನಿಮಗೆ ಇದನ್ನ ಸಾಲ್ವ್ ಮಾಡಿದ್ಮೇಲೆ 33 ಮೈನಸ್ 44 ಬರುತ್ತೆ ರೂಟ್ಸ್ ಈ ಕ್ವಾಡ್ರಾಟಿಕ್ ಈಕ್ವೇಶನ್ ಗೆ. ಮೈನಸ್ 44 ನೆಗ್ಲೆಕ್ಟ್ ಮಾಡಿ, ಯಾಕೆಂದ್ರೆ ಸ್ಪೀಡ್ ನೆಗೆಟಿವ್ ಆಗೋದಿಲ್ಲ, ದಟ್ಸ್ ವೈ. 33 ಮಾತ್ರ ತಗೊಳ್ಳಿ. ಸೊ ಎಕ್ಸ್ 33, ಎಕ್ಸ್ ಅಂದ್ರೆ ಏನು, ಪ್ಯಾಸೆಂಜರ್ ಟ್ರೈನಿನ ಸ್ಪೀಡ್, ಅದು ಅಂದ್ರೆ ಪ್ಯಾಸೆಂಜರ್ ಟ್ರೈನ್ ಸ್ಪೀಡ್ 33. ಹಾಗಾದ್ರೆ ಎಕ್ಸ್ಪ್ರೆಸ್ ಟ್ರೈನ್ ಇಂದು 33 ಪ್ಲಸ್ 11 ಅಂದ್ರೆ 33 ಪ್ಲಸ್ 11 ಅಂದ್ರೆ, ಸೊ ಅದು ಕಾಣ್ತಾ ಇಲ್ಲ ನಿಮಗೆ. ಓಕೆ, ಸೊ ಇದು ಎಕ್ಸ್ ಪ್ಯಾಸೆಂಜರ್ ಟ್ರೈನ್ ಅಲ್ವಾ, ಹಾಗಾಗಿ 33 ಬಂದಿದೆಯಲ್ವಾ. ಸೊ 33 ಪ್ಯಾಸೆಂಜರ್ ಟ್ರೈನ್ ಇಂದು ಸ್ಪೀಡ್ ಆಯ್ತು, ಎಕ್ಸ್ ಇಸ್ ಇಕ್ವಲ್ ಟು 33. ಅದೇ ಎಕ್ಸ್ಪ್ರೆಸ್ ಟ್ರೈನ್ ಇಂದ ಬೇಕು ಅಂದ್ರೆ ಎಕ್ಸ್ ಪ್ಲಸ್ 11, ಎಕ್ಸ್ ಅಂದ್ರೆ 33 ಪ್ಲಸ್ 11 ಅಂದ್ರೆ 44 ಆಗುತ್ತಲ್ವಾ. ಓಕೆ, ಸೊ ಹಾಗಾಗಿ 44 ಅನ್ನೋದು ಎಕ್ಸ್ಪ್ರೆಸ್ ಟ್ರೈನ್ ನ ಸ್ಪೀಡ್ ಆಗುತ್ತೆ. ಇದನ್ನ ನೀವು ಕನ್ಕ್ಲೂಡ್ ಮಾಡಬೇಕು. ಸೊ ಅಪ್ ಟು ಹಿಯರ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ಈ ಸೆಷನ್ ನ ಸ್ಟಾಪ್ ಮಾಡ್ತೀನಿ ನಾನು. ಸೊ ಇನ್ನು ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ಕ್ವಶನ್ ನಂಬರ್ 9 ಅಂಡ್ ದೆನ್ ಕ್ವಶನ್ ನಂಬರ್ 11 ಇದೆ. 2 ರಿಮೈನಿಂಗ್ ಕ್ವಶನ್ಸ್ ಇದೆ. ಆ 2 ರಿಮೈನಿಂಗ್ ಕ್ವಶನ್ಸ್ ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಓಕೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. Okay, so now I'm going to stop this class and I'm going to continue the 2 more questions in the next class. Thank you, one and all.